ತತ್ವಮಸಿ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತ. ನಾನು ವೆಂಕಟರಾಘವನ್, ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಶಾಸ್ತ್ರ. ಸ್ನೇಹಿತರೆ, ಇವತ್ತು 5ನೇ ಸಂಖ್ಯೆ ಬಗ್ಗೆ ಮಾತಾಡೋಣ ಬನ್ನಿ. ಸ್ನೇಹಿತರು, 1ನೇ ಸಂಖ್ಯೆ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ 1, 10, 19, 28ನೇ ಸಂಖ್ಯೆ. 2ನೇ ಸಂಖ್ಯೆ ಅಂದರೆ 2, 11, 20, 29. 3ನೇ ಸಂಖ್ಯೆ ಅಂದರೆ 3, 12, 21, 30. ಹಾಗೆ 4ನೇ ಸಂಖ್ಯೆ ಅಂದರೆ 4, 13, 22, 31. 5ನೇ ಸಂಖ್ಯೆ 14, 23 ಈ ಒಂದು ಕ್ಯಾಟಗರಿ. 6ನೇ ಸಂಖ್ಯೆ 15, 24 ಇವೆಲ್ಲ 6ನೇ ಸಂಖ್ಯೆ ಅಡಿಯಲ್ಲಿ ಬರ್ತವೆ. 7ನೇ ಸಂಖ್ಯೆ ಸೀರೀಸ್ ಬಂದು 7, 16, 25 ಸೀರೀಸಲ್ಲಿ ಬರುತ್ತೆ. ಅದೇ 8ನೇ ಸೀರೀಸ್ ಬಂದು 8, 16, 25 ಸಂಖ್ಯೆಗಳು. 9ನೇ ಸೀರೀಸ್ ಬಂದು 9, 18, 27 ಈ ಸಂಖ್ಯೆಗಳು 9ನೇ ಸಂಖ್ಯೆ ಅಡಿಯಲ್ಲಿ ಬರ್ತವೆ. 5 ಅಂದರೆ 5, 14, 23ನೇ ಸಂಖ್ಯೆಗಳು 5ನೇ ಸಂಖ್ಯೆ ಅಡಿಯಲ್ಲಿ ಬರುತ್ತೆ. 5ನೇ ಸಂಖ್ಯೆಯವರು ತುಂಬ ಚುರುಕಾಗಿರ್ತಾರೆ, ತುಂಬ ತೀಕ್ಷ್ಣವಾದ ಬುದ್ಧಿ ಇರತಕ್ಕಂಥವ್ರು, ಹೆಚ್ಚು ಪ್ರದೇಶಗಳನ್ನು ಸುತ್ತಕ್ಕಂಥವ್ರು, ಹೆಚ್ಚು ಭಾಷೆಗಳನ್ನು ಕಲಿತಕ್ಕಂಥವ್ರು. ಇವರಿಗೆ ಮೆಮೊರಿ ಪವರ್ ಅದ್ಭುತ. ಈ 5ನೇ ಸಂಖ್ಯೆಯನ್ನು ಯಂಗ್ ನಂಬರ್ ಅಂತ ಕರಿತೀವಿ. ಅದಕ್ಕೆ ಇವರು ಯಾವಾಗಲೂ ಒಳ್ಳೆ ಡ್ರೆಸ್ಸನ್ನು ಹಾಕ್ಕೊಳ್ತಾರೆ. ಯಾವಾಗಲೂ ನಾವು ಯುವಕರಾಗಿ ಕಾಣಬೇಕು, ಯುವತಿಯರಾಗಿ ಕಾಣಬೇಕಂತ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ಇವ್ರಿಗೆ ಬಟ್ಟೆ ಅಂದರೆ ತುಂಬ ಪ್ರೀತಿ. ವಿಧವಾದಂಥ ಬಟ್ಟೆ, ವಿಧವಾದಂಥ ವಾಹನಗಳ ಒಂದು ಚಪಲ ಇವ್ರಿಗಿರುತ್ತೆ. ವಾಹನಗಳನ್ನು ತುಂಬ ಸ್ಪೀಡಾಗಿ ಯಾರಾದರೂ ಓಡಿಸ್ತಾ ಇದ್ದಾರೆ ಅಂದರೆ ಇವರು 5, 14, 23ನೇ ಸಂಖ್ಯೆಯವರಿಗೆ ಮ್ಯಾಚ್ ಆಗ್ತಾರೆ. ತುಂಬ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ತಕ್ಕಂಥವ್ರು, ಯಾರನ್ನ ಬೇಕಾದರೂ ಮಾತಿನಲ್ಲಿ ಮರಳು ಮಾಡ್ತಕ್ಕಂಥವ್ರು. ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಸಕ್ಸಸ್ ಪಡ್ಕೊಳ್ತಕ್ಕಂಥ ಸಂಖ್ಯೆ ಅಂದರೆ 5ನೇ ಸಂಖ್ಯೆ. 5ನೇ ಸಂಖ್ಯೆಗೆ ಮಿತ್ರ ಸಂಖ್ಯೆಗಳಂತ ಹೇಳಿದರೆ 5, 6, 8 ಈ ಸಂಖ್ಯೆಗಳು 5ನೇ ಸಂಖ್ಯೆಗೆ ಮಿತ್ರ ಸಂಖ್ಯೆಗಳು. 5ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಲೈಮ್ ಕಲರ್ ಮತ್ತು ಗ್ರೀನ್ ಕಲರ್ ಯೂಸ್ ಮಾಡಿದರೆ ನಿಮ್ಗೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ಈಶಾನ್ಯ ದಿಕ್ಕೆಲ್ಲ ನಿಮಗೆ ತುಂಬ ಫೇವರಬಲ್ ಡೈರೆಕ್ಷನ್ ಆಗುತ್ತೆ. 5ನೇ ಸಂಖ್ಯೆಯವ್ರಿಗೆ ಈ ಫ್ಯಾನ್ಸಿ ಸ್ಟೋರ್ ಮತ್ತು ಪುಸ್ತಕದ ಅಂಗಡಿ, ಮಕ್ಕಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಬುಕ್ಸು, ಬ್ಯಾಗು, ಸ್ಕೂಲ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಶೂಸು, ಇಂಥದನ್ನು ವ್ಯಾಪಾರ ಮಾಡಿದರೆ ತುಂಬ ಲಾಭ ಪಡ್ಕೊಳ್ತೀರಿ. ಸ್ನೇಹಿತರೆ, 6ನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. 6ನೇ ಸಂಖ್ಯೆ ಅಂದ್ರೇ ಇದು ಪ್ರೇಮವನ್ನು ತಿಳಿಸ್ತಕ್ಕಂಥ ಸಂಖ್ಯೆ. 6 ನಂಬರನ್ನು ವೀನಸ್ ಅಂತ ಕರಿತೀವಿ. ವೀನಸನ್ನು ಲವ್ ಗಾಡ್ ಅಂತ ಕರಿತೀವಿ. 6 ಅಂದರೆ ಪ್ರೀತಿ, ಪ್ರೇಮ, ಸ್ನೇಹ. ಮತ್ತು ಇವರಲ್ಲಿ ಕಲೆಗೆ ಸಂಬಂಧಿಸಿರ್ತಕ್ಕಂಥ ಟ್ಯಾಲೆಂಟ್ ತುಂಬ ಇರುತ್ತೆ. ನೀವು ಯಾವುದಾದ್ರೂ ಫೀಲ್ಡ್ ತೊಗೊಂಡಿದ್ರೆ ಕಲೆಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ಸಿನಿಮಾ, ನಾಟಕ, ಡ್ರಾಮಾ, ಬರವಣಿಗೆ, ಕವಿತ್ವ, ಡ್ಯಾನ್ಸ್, ಸಿಂಗಿಂಗ್ ಈ ಸಂಖ್ಯೆಯವರು ಮುಂಚೂಣಿಯಲ್ಲಿರ್ತಾರೆ. ಯಾರಿಗಾದ್ರೂ ಶುಕ್ರ ಜಾತಕದಲ್ಲಿ ಮೀನ ರಾಶಿಯಲ್ಲಿದ್ದರೆ ಅವರು ಜೀವನದಲ್ಲಿ ಅದ್ಭುತ ಅದೃಷ್ಟಗಳನ್ನು ಪಡ್ಕೊಳ್ತಾರೆ. ವಾಹನ, ಒಡವೆ, ವಸ್ತ್ರ ಇವೆಲ್ಲವೂ ಕೂಡ ಸುಲಭವಾಗಿ ಸಿಕ್ಕತ್ತೆ. ಮತ್ತು ಇವರೇನಾದರೂ ಹೆಣ್ಮಕ್ಕಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ವ್ಯಾಪಾರ ಮಾಡಿದರೆ ವಜ್ರ, ವೈಡೂರ್ಯ, ರತ್ನ, ಬಟ್ಟೆ ವ್ಯಾಪಾರ, ಹೋಟೆಲ್ ಉದ್ದಿಮೆ ಕೂಡ ಈ 6ನೇ ಸಂಖ್ಯೆಯವರಿಗೆ ತುಂಬ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು. 6ನೇ ಸಂಖ್ಯೆಯವರು ಹೆಚ್ಚಾಗಿ 5, 6, 8 ಮತ್ತು 4ನೇ ಸಂಖ್ಯೆಗಳಲ್ಲಿ ಇರ್ತಕ್ಕಂಥವ್ರ ಜೊತೆ ವ್ಯಾಪಾರ, ವ್ಯವಹಾರ, ಸ್ನೇಹ ಮಾಡಿದರೆ ತುಂಬ ಒಳ್ಳೆಯದು. ಶುಕ್ರನ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪೂರ್ವ ತುಂಬ ಒಳ್ಳೆಯ ದಿಕ್ಕು. ಬಿಳಿ ಬಣ್ಣ, ಎಲ್ಲ ಲೈಟ್ ಕಲರ್ಸ್ ಯೂಸ್ ಮಾಡಿದರೆ ಶುಕ್ರ ಸಪೋರ್ಟ್ ಮಾಡ್ತಾರೆ. ಸ್ನೇಹಿತರೆ, ಇಷ್ಟೊತ್ತು ನೀವು ಕೇಳಿದ್ದು ತತ್ವಮಸಿ ಚಾನಲ್, ನಮ್ಮ ಸಂಖ್ಯಾ ಜ್ಯೋತಿಷ್ಯ ಕೇಂದ್ರ ಉಡುಪಿ ನ್ಯೂಮರಾಲಜಿ. ವೆಂಕಟರಾಘವನ್ ನಿಮಗೆ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.